ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಯೆಶಾಯನ ಪ್ರವಾದನೆಯ ಗ್ರಂಥ 52ನೇ ಅಧ್ಯಾಯ 13ನೇ ವಚನ. ಇಗೋ, ನನ್ನ ಸೇವಕನು ಕೃತಾರ್ಥನಾಗುವನು, ಅವನು ಉನ್ನತನಾಗಿ ಮೇಲಕ್ಕೇರಿ ಮಹೋನ್ನತ ಪದವಿಗೆ ಬರುವನು. Isaiah 52 verse 13. The Lord says, "My servant will succeed in his task. He will be highly honored." ಇಲ್ಲಿ ದೇವರ ವಾಕ್ಯದಲ್ಲೇ ದೇವರು ಯೇಸು ಸ್ವಾಮಿಯ ಕುರಿತು ಹೇಳ್ತಾ ಇದ್ದಾರೆ. ಯೆಶಾಯ ಪ್ರವಾದಿಯು ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವ ಅನೇಕ ವರ್ಷಗಳ ಮೊದಲೇ ಈ ಪ್ರವಾದನೆಯನ್ನು ನುಡಿದಿದ್ದರು. ಪ್ರಿಯರೇ, ನನ್ನ ಸೇವಕನು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿಯ ಕುರಿತು ತಿಳಿಸಲ್ಪಡ್ತಾ ಇದೆ. ಮತ್ತು ಕೃತಾರ್ಥನಾಗುವನು ಎಂಬುದಾಗಿ, ಅಂದರೆ ಇದರ ಅರ್ಥ ವಿವೇಕಿಯಾಗಿ ಕಾರ್ಯವನ್ನು ಸಾಧಿಸುವನು. ನನ್ನ ಸೇವಕನು ಅಂದರೆ ಯೇಸು ಸ್ವಾಮಿ ವಿವೇಕಿಯಾಗಿ ತನ್ನ ಕಾರ್ಯವನ್ನು ಸಾಧಿಸುವನು, ತನಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಅವನು ಪೂರ್ತಿಯಾಗಿ ಮಾಡುವನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ತಿಳಿಸಲ್ಪಡ್ತಾ ಇದೆ. ಅವನು ಈ ರೀತಿ ಕೃತಾರ್ಥನಾಗಿರುವಾಗ, ವಿವೇಕದಿಂದ ಕಾರ್ಯವನ್ನು ಸಾಧಿಸುವಾಗ, ದೇವರು ಕೊಟ್ಟ ಕೆಲಸವನ್ನು ಮಾಡುವಾಗ ಯೇಸು ಸ್ವಾಮಿಗೆ ದೇವರು ಯಾವ ಆಶೀರ್ವಾದವನ್ನು ಕೊಡುತ್ತಾರೆ ಅಂದರೆ, ಇಲ್ಲಿ 2ನೇ ಭಾಗದಲ್ಲಿ ನಾವು ನೋಡುತ್ತೇವೆ, ಅವನು ಉನ್ನತನಾಗಿ ಮೇಲಕ್ಕೇರಿ ಮಹೋನ್ನತ ಪದವಿಗೆ ಬರುವನು ಎಂಬುದಾಗಿ. ಹೌದು, ಯೇಸು ಸ್ವಾಮಿಯನ್ನು ದೇವರು ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ, ಮೇಲಕ್ಕೆ ಏರಿಸುತ್ತಾರೆ, ಮಹೋನ್ನತ ಪದವಿಗೆ ಬರುವಂತೆ ಮಾಡುತ್ತಾರೆ. ಹೌದು, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ನಮಗಾಗಿ ನರಮಾನವರಾಗಿದ್ದಾರೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ನಾವು ನೋಡುತ್ತೇವೆ, ತನಗಿರುವ ಅಮೂಲ್ಯವಾದ ಪದವಿಯನ್ನು, ದೇವರಿಗೆ ಸರಿಸಮಾನನು ಎನ್ನುವಂಥ ಅಮೂಲ್ಯವಾದ ಪದವಿಯನ್ನು ನಾನು ಬಿಡುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಎಣಿಸಲಿಲ್ಲ. ಅದೆಲ್ಲವನ್ನು ಬಿಟ್ಟು ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಈ ಲೋಕದಲ್ಲಿ ಸದೃಶನಾದನು. ಪ್ರಿಯರೇ, ಹೌದು, ಯೇಸು ಸ್ವಾಮಿ ಸೇವಕನಾಗಿ, ದಾಸನಾಗಿ ಈ ಲೋಕದಲ್ಲಿ ಜನಿಸಿ ಬಂದಿದ್ದಾರೆ. 2ನೇ ಕೊರಿಂಥೆ 8ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನು ಐಶ್ವರ್ಯವಂತನಾಗಿದ್ದನು, ಇಡೀ ಲೋಕವೆಲ್ಲ ಆತನದಾಗಿತ್ತು. ಈ ಲೋಕದಲ್ಲಿರುವ ಬೆಳ್ಳಿ, ಬಂಗಾರ, ಪ್ರಾಣಿ, ಪಕ್ಷಿ ಎಲ್ಲವೂ ಆತನದೇ. ಆದರೂ ಕೂಡ ಆತನು ಆ ಎಲ್ಲ ಐಶ್ವರ್ಯವನ್ನು ಬಿಟ್ಟು ತಾನು ಬಡತನದಲ್ಲಿ ಸೇರಿದನು. ಯಾಕೆಂದರೆ ನನ್ನನ್ನು, ನಿನ್ನನ್ನು ಐಶ್ವರ್ಯವಂತರನ್ನಾಗಿ ಮಾಡಲಿಕ್ಕೆ. ಪ್ರಿಯರೇ, ಹೌದು, ಯೇಸು ಸ್ವಾಮಿ ಈ ರೀತಿ ಮಾಡಿರುವುದರಿಂದ, ತನ್ನನ್ನು ತಾನು ದಾಸನಾಗಿ ಈ ಲೋಕಕ್ಕೆ ಬಂದು ವಿವೇಕದಿಂದ ಕಾರ್ಯವನ್ನು ಸಾಧಿಸಿರುವುದರಿಂದ, ಮಾನವರಿಗಾಗಿ ತನ್ನ ಪ್ರಾಣವನ್ನು ಅರ್ಪಿಸಿರುವುದರಿಂದ ದೇವರು ಯೇಸು ಸ್ವಾಮಿಯನ್ನು ಉನ್ನತ ಸ್ಥಾನಕ್ಕೆ ಏರಿಸಿದ್ದಾರೆ. ಹೌದು, ಇಂದು ಯೇಸು ಸ್ವಾಮಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನನಗಾಗಿ, ನಿನಗಾಗಿ ತಂದೆಯಲ್ಲಿ ವಿಜ್ಞಾಪನೆ ಮಾಡುತ್ತಾ ಇದ್ದಾರೆ. ಪ್ರಿಯರೇ, ಇಂದು ದೇವರು ಈ ವಾಕ್ಯವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಾವು ಆತನ ಸೇವಕರಾಗಿ, ಆತನು ನಮಗೆ ಕೊಡುವ ಕೆಲಸವನ್ನು ನಾವು ಯಥಾರ್ಥ ಮನಸ್ಸಿನಿಂದ ವಿವೇಕಿಯಾಗಿ ಮಾಡಿ ಮುಗಿಸುವುದಾದರೆ ದೇವರು ನಮ್ಮ ಜೀವಿತದಲ್ಲಿಯೂ ಕೂಡ ಈ ಆಶೀರ್ವಾದವನ್ನು ಕೊಡುತ್ತಾರೆ. ನಿನ್ನನ್ನು ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ, ನಿನ್ನನ್ನು ಮೇಲಕ್ಕೆ ಏರಿಸುತ್ತಾರೆ, ನಿನ್ನನ್ನು ಮಹೋನ್ನತ ಪದವಿಗೆ ಏರಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಯೇಸು ಸ್ವಾಮಿಯವರು ನರಮಾನವನಾಗಿ ದಾಸನ ರೂಪವನ್ನು ಧರಿಸಿ ಈ ಲೋಕಕ್ಕೆ ಬಂದು ನಮಗಾಗಿ ಪ್ರಾಣವನ್ನು ಅರ್ಪಿಸಿದ್ದಾರೆ. ಕರ್ತನೆ, ನೀನು ಯೇಸು ಸ್ವಾಮಿಯನ್ನ ಮೇಲಕ್ಕೆ ಏರಿಸಿದ್ದೀರಪ್ಪ, ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದೀರಿ ತಂದೆಯೇ. ನಿಮಗೆ ಸ್ತೋತ್ರ ತಂದೆಯೇ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನ ನೀವು ಆಶೀರ್ವಾದ ಮಾಡ್ರಿ ಸ್ವಾಮಿ. ನಾವೆಲ್ಲರೂ ಕರ್ತನೆ ನಿನಗೆ ಮೆಚ್ಚುಗೆ ಜೀವನವನ್ನು ಜೀವಿಸಲಿಕ್ಕೆ, ನೀವು ಕೊಟ್ಟಿರುವ ಕಾರ್ಯವನ್ನು ಪೂರ್ತಿ ಮಾಡಲಿಕ್ಕೆ ನಮಗೆ ಸಹಾಯ ಮಾಡು ಕರ್ತನೆ. ನಿನಗೆ ಮೆಚ್ಚುಗೆ ಜೀವನವನ್ನು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ನಮ್ಮೆಲ್ಲರನ್ನ ಉನ್ನತ ಸ್ಥಾನಕ್ಕೆ ಏರಿಸಿ ಮಹೋನ್ನತ ಪದವಿಗೆ ಸೇರಿಸಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.